ಹಾಯ್ ಹಲೋ ನಮಸ್ಕಾರ. ಕನ್ನಡ ಒನ್ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತು ನಮ್ಮ ಜೊತೆಲಿದ್ದಾರೆ ನವ ನಾಯಕ ನಟರಾದಂತಹ ರಾಜ್ ಪ್ರವೀಣ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಅಂದ್ರೆ ಇಂಟ್ರೊಡಕ್ಷನ್ ತುಂಬಾ ಸಿಂಪಲ್ ಆಯ್ತು. ಅಂದ್ಕೊಂಡ್ರಿ ಏನಪ್ಪ ಇಷ್ಟು ಸಿಂಪಲ್ ಇಂಟ್ರೊಡಕ್ಷನ್ ಕೊಟ್ರು ಅಂತ. ಸೊ ನನ್ನ ಒಂದು ಆರೈಕೆ ಏನು ಅಂತಂದ್ರೆ, ನೀವೊಂದು ಏನ್ ಸಿನಿಮಾ ಇದೆ ಆ ಸಿನಿಮಾದ ಮೂಲಕ ನಿಮ್ಮ ಇಂಟ್ರೊಡಕ್ಷನ್ ಜನರು ಗೊತ್ತಾಗ್ಲಿ ಅಂತ ಹೇಳಿ. ಎಸ್, ಎಲ್ಲ ಕನ್ನಡ ಜನತೆಗೂ ನನ್ನ ನಮಸ್ಕಾರ. ನಾನ್ ಮಾಡ್ತಿರೋ ಸಿನಿಮಾ ಬಂದು ರಾವುತ ಅಂತ. ಈ ರಾವುತ ಅಂದ್ರೆ ಈ ಆತ್ಮಗಳನ್ನು ರೈಡ್ ಮಾಡೋನು ಅಂತ. ಈಗ ಹೇಗೆ ಆನೆನ ರೈಡ್ ಮಾಡೋನು ಮಾವುತನಾಗ್ತಾನೆ, ಈ ಆತ್ಮನ ರೈಡ್ ಮಾಡೋನು ರಾವುತನಾಗ್ತಾನೆ. ಇದೇ ನಮ್ಮ ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ, ಸುಮಾರು ಒಂದು 500 years ಓಲ್ಡ್ ಸಬ್ಜೆಕ್ಟ್ ಇದು. ಈ ಸಬ್ಜೆಕ್ಟ್ಗೆ ಕರೆಕ್ಟ್ ಆಗಿ ನಾವು ಸೂಟಬಲ್ ಹೆಸರು ಅಂದ್ರೆ ಅದನ್ನ ರಾವುತ ಅಂತಾನೆ ಇಡಬೇಕು ಅಂತಾನೆ ನಾವು ಡಿಸೈಡ್ ಆದ್ವಿ. ಅದಕ್ಕೆ ಅಂದ್ರೆ ನಿಮ್ಗೆ ಚಾನ್ಸ್ ಹೇಗೆ ಸರ್ ಸಿಕ್ಕಿದ್ ಹೇಗೆ, ಅಥವಾ ನೀವೇ ಹುಡುಕೊಂಡು ಹೋಗಿದ್ದ? ಅಂದ್ರೆ ಈಗ ಹೊಸಬ್ರಲ್ವಾ, ಸೊ ಅವಕಾಶ ಸಿಕ್ಕಿದ್ ಹೇಗೆ ಅಂತ? ಮೇಡಮ್, ನಮ್ಗೇನಾಯ್ತು ಅಂದ್ರೆ, ಸ್ಟಾರ್ಟಿಂಗು ಸಿನಿಮಾನ ಅವಕಾಶ ಹುಡುಕ್ತಾ ಇದ್ದೆ. ಅವಕಾಶ ಹುಡುಕ್ತಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನನಗೆ ಸಿಗ್ಲಿಲ್ಲ. ಈ ಏನಾಗುತ್ತೆ, ಇದಕ್ಕಿಂತ ಬೆಟರ್ ದ್ಯಾನ್ ಈ ಥರ ಹೋಗ್ತಾ ಇದ್ವಿ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಒಂದು ಬಳಗ ಇತ್ತು. ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಆ ಬಳಗನ ಕಟ್ಕೊಂತಾ ಬಂದೆ ನಾನು, ಸ್ಟೆಪ್ ಬೈ ಸ್ಟೆಪ್. ಆ ಬಳಗ ಕಟ್ಕೊಂತ ಬರಬೇಕಾದಾಗ ಒಬ್ರು ಡೈರೆಕ್ಟರ್ ನನಗೆ ಪರಿಚಯ ಆದಾಗ ಹಿಂಗೆ ಸುಮ್ಮನೆ ಕೂತಿದ್ದಾಗ ಕ್ಯಾಶುವಲ್ ಆಗಿ ಏನೇನೋ ಮಾತಾಡ್ತಾ ಇದ್ವಿ. ಈಗ ಸಿನಿಮಾ ರಿಲೇಟೆಡ್ ಡಿಸ್ಕಷನ್ಸು ಈ ಥರ ಎಲ್ಲ ಮಾತಾಡ್ತಾ ಇದ್ವಿ. ಆವಾಗ ನಾನೊಂದು ಥಾಟ್ ಹಾಕ್ದೆ ಅವ್ರ ತಲೆ ಮೇಲೆ. ಅವ್ರ ಮೈಂಡಿಗೆ ಒಂದು ಥಾಟ್ ಹಾಕಿದಾಗ ರಾವುತ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಮೈಂಡ್ಗೆ. ಈ ರಾವುತ ಅನ್ನೋ ಕಾನ್ಸೆಪ್ಟ್ ಹೇಗಿದೆ ಅಂದರೆ, ನಾನು ಸ್ಟಾರ್ಟಿಂಗ್ ನನಗೂ ಇಂಟೆನ್ಷನ್ ಇರಲಿಲ್ಲ, ಅವ್ರಿಗೂ ಇಂಟೆನ್ಷನ್ ಇರಲಿಲ್ಲ. ಆಟೋಮೆಟಿಕ್ ಕ್ರಿಯೇಟ್ ಆಯಿತು. 1 ಸ್ಕ್ರಿಪ್ಟ್ ಬರ್ದ್ವಿ, 2 ಸ್ಕ್ರಿಪ್ಟ್ ಬರ್ದ್ವಿ, 3 ಸ್ಕ್ರಿಪ್ಟ್ ಬರ್ದ್ವಿ. ಬರ್ದು ಕೊನೆಗೆ ಒಂದು ಔಟ್ಪುಟ್ ಸಿಕ್ತು ನಮಗೆ. ಆವಾಗ ನನಗೂ ಫ್ಲಾಶ್ ಆಯ್ತು, ಈ ಸಿನಿಮಾದಲ್ಲಿ ನಾನು ಮಾಡ್ಬೋದು, ಇದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ ನನಗೆ ಅಂತ. ನನಗೆ ಅದರಲ್ಲಿ ಇಂಟೆನ್ಷನ್ ಸ್ಟಾರ್ಟ್ ಆಯ್ತು. ಆಮೇಲೆ ಯಾವಾಗ ಸ್ಕ್ರಿಪ್ಟ್ ಬರ್ದೆಲ್ಲ ಮಾಡಿ ತಗೊಂಡ್ಬಂದ್ರು, ಉತ್ತರ ಕನ್ನಡ ಲ್ಯಾಂಗ್ವೇಜ್ ಅಂದ್ಬಿಟ್ರು. ನಾನು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಂದಿದ ತಕ್ಷಣ 50% ಕಾನ್ಫಿಡೆನ್ಸ್ ಡೌನ್ ಆಗೋಯ್ತು. ಯಾಕೆ ಡೌನ್ ಆಯ್ತು ಅಂದ್ರೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಆ ಭಾಷೆ ಮಾತಾಡೇ ಇಲ್ಲ. ನನಗೆ ಆ ಭಾಷೆ ಹೇಗಿರುತ್ತೆ, ಆ ಸೊಗಡು ಹೇಗಿರುತ್ತೆ ಏನೂ ಗೊತ್ತಿಲ್ಲ. ನನಗೆ ಕನ್ಫ್ಯೂಷನ್ ಅಲ್ಲಿದ್ದೆ. ಡೈರೆಕ್ಟ್ರು ಬಂದರು, ನನಗೆ ಆಗಲ್ಲ ಸರ್, ದಯವಿಟ್ಟು ನಾನು ಬಿಟ್ಬಿಡಿ ಅಂದ್ಬಿಟ್ಟೆ. ಆಗಲ್ಲ ಸರ್, ನನಗೆ ಈ ಸಿನಿಮಾ ದಯವಿಟ್ಟು ಆಗಲ್ಲ, ಬಿಟ್ಬಿಡಿ ಅಂತಂದೆ. ಇಡೀ ಟೀಮ್ ಅವರು ನನ್ನನ್ನು ಕೂರ್ಸ್ಕೊಂಡು ಬೈದ್ರು. 100% ನಿಮ್ಮ ಕೈಲಿ ಆಗುತ್ತೆ ಈ ಸಿನಿಮಾ, 100% ಮಾಡೇ ಮಾಡ್ತೀರಾ ಈ ಸಿನಿಮಾ, ನೀವು ಮಾಡಲೇಬೇಕು ಅಂತ ಅಂದ್ಬಿಟ್ರು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡಿದ್ಮೇಲೆ ಇವರೇ ಇಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ, ನಾವ್ ಯಾಕೆ ನಮ್ಗೆ ಯಾಕೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ರೀತಿ ನನಗೆ ಅನ್ನಿಸ್ತು. ಆಮೇಲೆ ಪ್ರಾಕ್ಟೀಸ್ ತಗೊಳ್ತಾ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೆ. ಸ್ಟಾರ್ಟಿಂಗ್ ಇದ್ದಿದ್ದ ಭಯ ಕಮ್ಮಿ ಆಗ್ತಾ ಬಂತು. ಒಂದ್ಸರಿ ಹೋಗಿ ಕ್ಯಾಮ್ರಾ ಮುಂದೆ ನಿಂತೆ. ಫಸ್ಟ್ ಡೈಲಾಗ್ ಅದು, ನನ್ನ ಇಂಟ್ರೊಡಕ್ಷನ್ ಡೈಲಾಗು. ನಾನು ಹೇಳಿದ್ ನೋಡಿ ಎಲ್ಲರೂ ಕ್ಲಾಪ್ಸ್ ಹೊಡೆದ್ಬಿಟ್ರು. ಏನಾದ್ರೂ ಹಾಗೆ ಒಂದೆರಡು ತುಣುಕುಗಳನ್ನ ಬಿಡೋದಾದ್ರೆ ಸರ್, ಏನಾದ್ರು ಹೇಳೋದಾದ್ರೆ, ಆ ಒಂದು ಹೇಳಿದ್ರಿ ನೀವು ಉತ್ತರ ಕರ್ನಾಟಕ ಸೊಗಡಿರುವಂತಹ ಭಾಷೆ ಇದು, ಸೊ ಆ ಸಿನಿಮಾದಲ್ಲಿ ಎಲ್ಲ ಅದೇ ಭಾಷೆ ಅಂತ. ಮೇಡಮ್, ಏನಾಗುತ್ತೆ ಅಂದ್ರೆ, ನಮ್ಮ ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ, ಒಂದು ಡೈಲಾಗ್ ಅಲ್ಲೇ ಇಡೀ ಸ್ಟೋರಿನೇ ಇದೆ. ಒಂದು ಡೈಲಾಗ್ ಅಲ್ಲೇ ನಾವು ಸಿನಿಮಾ ಮಾಡಿಲ್ಲ, ಒಂದು ಎನ್ಸೈಕ್ಲೋಪೀಡಿಯಾನೇ ಬರೆದು ಬಿಟ್ಟಿದೀವಿ. ಬರೀ ನಾವು ಒಂದು ಸಿನಿಮಾ ಮಾಡಿದ್ರೆ ಏನಾದ್ರೂ ಒಂದು ಲವ್ ಸಬ್ಜೆಕ್ಟ್ ಈ ತರದ್ ಏನಾದ್ರು ಇದ್ರೆ ಹೇಳ್ಬೋದು. ಕಂಪ್ಲೀಟ್ ಎನ್ಸೈಕ್ಲೋಪೀಡಿಯಾ. ಒಂದು ಫಸ್ಟ್ ಪೇಜ್ ನೀವು ಓಪನ್ ಮಾಡ್ಬಿಟ್ಟು ಒಂದು ಡೈಲಾಗ್ ಹೇಳಿದ್ರೆ ಕತೆ ಏನು ಅಂತ ಅರ್ಥ ಆಗ್ಬಿಡುತ್ತೆ ನಿಮ್ಗೆ. ಸರ್, ಗುಟ್ಟಾಗೆ ಇರ್ಲಿ ಅಂತ ನಿಮ್ಮ ಆತರ. ಬಟ್ ನಾನು ಯಾಕೆ ಅಷ್ಟು ಕ್ಯೂರಿಯಾಸಿಟಿ ಯಾಕೆ ಬಿಲ್ಡ್ ಮಾಡ್ತಾ ಇದೀವಿ ಅಂದ್ರೆ, ಕಾನ್ಸೆಪ್ಟ್ ತುಂಬಾ ಡಿಫಿಕಲ್ಟಿ ಆಗಿದೆ. ಪ್ರೇಕ್ಷಕರು ಏನಂದ್ರೆ ಕೂತ್ಕೊಂಡು ಅರ್ಥ ಮಾಡ್ಕೋಬೇಕು ಅದನ್ನ. ಒಂದೊಂದು ಡೈಲಾಗ್ ಅಲ್ಲಿ ಒಂದೊಂದು ಅರ್ಥ ಇದೆ. ಮನುಷ್ಯನ ಜೀವನ ಹೇಗೆ, ಯಾವ ರೀತಿ ಅಂತ ಒಂದೊಂದು ಡೈಲಾಗ್ ಅಲ್ಲಿ ಒಂದೊಂದು ಅರ್ಥ ಇದೆ. ಅಂದ್ರೆ ರಾಜ್ ಪ್ರವೀಣ್ ಅಂದ್ರೆ ತೆರೆ ಮೇಲೆ ಹೊಸಬ್ರು. ಸೊ ಒಬ್ಬ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅಷ್ಟು ಸುಲಭ ಅಲ್ಲ ಸರ್. ಒಬ್ಬ ನಾಯಕ ನಟನಾಗಿ ಬರಬೇಕು ಅಂತಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು, ಅಥವಾ ದುಡ್ಡು ಇರಬೇಕು. ಈ ಒಂದು ಕಾನ್ಸೆಪ್ಟ್ ಅಲ್ಲೇ ಅಂದ್ರೆ ನಾಯಕ ನಟರಾಗಿ ಬರ್ತಿರೋದು. ಇಲ್ಲಾಂದ್ರೆ ತುಂಬಾ ವರ್ಷಗಳ ಕಾಲ ಅದೇ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಅದು ಇದು ಆಗಿ ಬರ್ಬೇಕು. ಹೆಂಗೆ ಈ ಒಂದು ಅವಕಾಶ ಅಂತ? ಮೇಡಮ್, ಏನಾಯ್ತು ಅಂದ್ರೆ, ಸಿನಿಮಾ ಕ್ರೇಜ್ ಸಿಕ್ಕಾಬಡೆ ಇತ್ತು ನನಗೆ. ಎಷ್ಟು ಕ್ರೇಜ್ ಇತ್ತು
ಅಂದ್ರೆ ಯಾವ್ದಾದ್ರು ಸಿನಿಮಾ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ಬೇಕು ನಾನು. ಓಕೆ, ಯಾರದೇ ಸಿನಿಮಾ ಯಾರ್ದೇ ಆದ್ರೂ ಸರಿ, ವಾಸುಬ್ರದಾದ್ರೂ ಸರಿ, ಹಳೆಯೊಬ್ರಾದ್ರೂ ಸರಿ, ಇದು ಸ್ಟಾರ್ಗಳ್ದಾದ್ರೂ ಸರಿ, ಯಾರ್ದಾದ್ರೂ ಸರಿ. ಮೊದಲನೇದಾಗಿ ನಾನು ಪುನೀತ್ ಸರ್ ಅಭಿಮಾನಿ ನಾನು. ಒಂದ್ ದಿವಸ ಏನಾದ್ವಿ ಹಿಂಗೆ ಪ್ಲಾನ್ ಮಾಡ್ಕೊಂಡು ಹೋದ್ವಿ, ನಮಗೆ ಟಿಕೆಟ್ ಸಿಕ್ಕಿಲ್ಲ. ಆ ಸಿನಿಮಾ ಯಾವುದು ಅಂದ್ರೆ ಜಾಕಿ, ಅಪ್ಪು ಸರ್ದು ಜಾಕಿ ಸಿನಿಮಾ. ಟಿಕೆಟೇ ಸಿಕ್ಲಿಲ್ಲ ಮೇಡಮ್. ವಾಚ್ಮ್ಯಾನ್ ಹತ್ರ ಹಂಗೋ ಹಿಂಗೋ ಸ್ವಲ್ಪ ಡೀಲ್ ಮಾಡ್ಕೊಂಡು ಮೆಟ್ಲಿ ಮೇಲೆ ಕುತ್ಕೊಂಡು ಸಿನಿಮಾ ನೋಡಿದೀವಿ. ಮೆಟ್ಲು ಮೇಲೆ ಅಷ್ಟು ಕ್ರೇಜ್ ನಮ್ಗೆ. ಮೆಟ್ಲು ಮೇಲೆ ಕುತ್ಕೊಂಡು ನೋಡಿದೀವಿ. ಆ ಎಂಟ್ರಿ, ಆ ಫೈಟ್ಸು, ಆ ಸಾಂಗ್ ಏನಿದೆ, ಏನು ಆ ನಟ ಅನ್ನೋದ್ರಲ್ಲಿ ಒಂದು ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ ಇಲ್ಲಿರೋರೆಲ್ಲ ಅಲ್ಲೊಂದು ಡೈಲಾಗ್, ಇಲ್ಲಿ ಇವರು ತುಂಬಾ ವಿಜಿಲ್ ಹೊಡಿತಾ ಇದ್ರು, ಈ ತರ ಎಲ್ಲ ಮಾಡ್ತಿದ್ರು, ಕ್ಲಾಪ್ಸ್ ಹೊಡಿತಾ ಇದ್ರು. ಸೊ ಈ ತರ ಎಲ್ಲ ನೋಡ್ತಾ 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 ಇಲ್ಲ, ಈ ಫೀಲ್ಡ್ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ, ಈ ಫೀಲ್ಡ್ ಅಲ್ಲಿ ಏನೋ ಒಂದು ಮಾಡ್ಲೇಬೇಕು ನಾವು ಬಂದು. ಆ ಥರದ್ದೊಂದು ಇಂಟೆನ್ಷನ್ ಹುಡ್ತಾ ಬಂತು. ಮತ್ತೆ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಶಂಕರ್ ನಾಗ್ ಅವ್ರದ್ದು ದೊಡ್ಡ ಅಭಿಮಾನಿ ನಾನು. ಶಂಕರ್ ನಾಗ್ ಅವ್ರದ್ದು, ದುನಿಯಾ ವಿಜಯ್ ಅವರು, ಇವ್ರ ದೊಡ್ಡ ಅಭಿಮಾನಿ ನಾನು. ಇವ್ರನ್ನೆಲ್ಲ ನೋಡ್ತಾ 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 ಹೇಗೆ ಇವರೇ ಡೈರೆಕ್ಷನ್ ಮಾಡ್ತಾರೆ, ಇವರೇ ಹೋಗಿ ಆಕ್ಟಿಂಗ್ ಮಾಡ್ತಾರೆ. ಮತ್ತು ಉಪ್ಪಿ ಸರ್ ಮೇನ್ ಆಗಿ ಮಲ್ಟಿ ಟಾಸ್ಕಿಂಗು. ಒಬ್ಬ ಮನುಷ್ಯ ಒಂದು ಕೆಲಸ ಇಲ್ಲಿ ನಿಂತ್ಕೊಂಡು ಒಂದು ಕೆಲಸ ಮಾಡಕ್ಕೆ ಕಷ್ಟ ಇದೆ, ಅಲ್ಲೂ ಹೋಗಿ ಇಲ್ಲೂ ಹೋಗಿ. ನಾನು ಒಂದು ಉಪ್ಪಿ ಸರ್ದೊಂದು ಮೇಕಿಂಗ್ ವಿಡಿಯೋ ನೋಡಿದೆ. ಇಲ್ಲಿ ನಿಂತ್ಕೊಂಡಿರ್ತಾರೆ, ಹಿಂದೆ ಹೋಗಿ ಕ್ಯಾಮ್ರಾ ಹಿಂದೆ ಬಂದಿದ ತಕ್ಷಣ ಹೀರೋಯಿನ್ಗೆ ಡೈಲಾಗ್ ಹೇಳ್ಕೊಡ್ತಾ ಇರ್ತಾರೆ. ಹಂಗೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಅವ್ರು ಡೈಲಾಗ್ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಏನಿದು, ಇದು ಒಂಥರ ಮ್ಯಾಜಿಕ್ ಇದೆಯಲ್ಲ ಈ ಒಂದು ಫೀಲ್ಡ್ ಅಲ್ಲಿ. ನನಗೆ ಎಲ್ಲಾ ಫೀಲ್ಡ್ ಕಂಪೇರ್ ಮಾಡಿದ್ರೆ ನನಗೆ ಈ ಫೀಲ್ಡ್ ಅಲ್ಲೇ ಜಾಸ್ತಿ ಕ್ರೇಜ್ ಅನ್ಸಿತ್ತು. ಮತ್ತೆ ಯಾರಾದ್ರೂ ಬರ್ತಾರೆ ಸರ್ ಸಪೋರ್ಟ್ ಅಂದ್ರೆ ಮನೆಯವ್ರ ಕಡೆಯಿಂದ. ಮೇಡಮ್ ರಾಜ್ ಪ್ರವೀಣ್, ಇವತ್ತು ರಾಜ್ ಪ್ರವೀಣ್ ಆಗಿರೋದು ರಾಜ್ ಪ್ರವೀಣ್ ಇಂದಾನೆ. ನನಗೆ ಯಾರು ಸಪೋರ್ಟ್ ಅಂದ್ರೆ ಒಂದು ಬೆಳಿಲಿ ಅನ್ನೋದು ಒಂದು ಇಂಟೆನ್ಷನ್. ಇಲ್ಲ ಏನತ್ತಾ ಅಂದ್ರೆ ಒಂದು ಸೆಟಲ್ ಫ್ಯಾಮಿಲಿ ಎಲ್ಲರೂ ಯೋಚನೆ ಮಾಡೋದ, ಇವ್ ನನ್ನ ಮಗ ಬಂದ್ ಏಜ್ ಬಂದ ತಕ್ಷಣ ಮದ್ವೆ ಆಗ್ಲಪ್ಪ, ಮಕ್ಳಾಗ್ಲಿ, ಒಂದ್ ಇರುತ್ತಲ್ಲ ಒಂದು ಬೇಸಿಕ್ ಅಮೌಂಟ್ ಅಂತ ಬರ್ಲಿ, ಅವ್ರು ಯಾವ್ದೋ ಒಂದು ಒಳ್ಳೆ ಸ್ಯಾಲ್ರಿ ಇರುವಂತ ಕೆಲ್ಸಕ್ಕೆ ಹೋಗ್ಲಿ ಅನ್ನೋದ್ರದ್ದು ಎಲ್ಲಾ ಒಂದು ಮಧ್ಯಮ ವರ್ಗದ ಕುಟುಂಬದ ಅಪ್ಪ ಅಮ್ಮನ ಕನಸು. ಇದು ಅಂದ್ರೆ ಡಿಫ್ರೆಂಟೇ ಹಾದಿ. ಹೆಂಗೆ ಇದಕ್ಕೆ ಹೆಂಗ್ ಹೋಗಿದ್ ನೀವು? ಏನಾಯ್ತು ಅಂದ್ರೆ ಸ್ಟಾರ್ಟಿಂಗು ನಮ್ಮ ಕೆಲವೊಂದು, ನಾನೀಗ ಕಾಲೇಜಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಈ ತರ ಎಲ್ಲ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಗಳೆಲ್ಲ ಹೇಳ್ತಿದ್ರು, ಇಲ್ಲ ಏನೋ ನೀನ್ ಬಂದ್ರೆ ಸಾಕು ಎಲ್ಲ ಕಿರ್ಚಾಡ್ತಾರೆ, ಏನೋ ಒಂಥರ ಕ್ರೇಜ್ ಇದೆ ನಿನಗೆ, ಫೋರ್ಸ್ ಮೇನ್ ಅಂದ್ರೆ ಒಬ್ಬ ನಟ ಅಂದ್ರೆ ಫೋರ್ಸ್ ಇದೆ, ಸಿಕ್ಕಾಪಟ್ಟೆ ಫೋರ್ಸ್ ಇದೆ ನಿನಗೆ. ನೀನು ಮಾತಾಡೋದು ಅಷ್ಟೇನೆ, ಒಂದು ಏನಾದ್ರೂ ಮಾತಾಡ್ಬೇಕಂದ್ರೆ ಡೈಲಾಗ್ ತರನೇ ಮಾತಾಡ್ಬಿಡ್ತೀನಿ. ಇದನ್ನ ನೋಡ್ಕೊಂಡು ಫ್ರೆಂಡ್ಸ್ ಆ ತರ ಹೇಳಕ್ ಬಂದ್ರು. ಆಮೇಲೆ ನಮ್ಮ ತಂದೆಗೆ ಸ್ಟಾರ್ಟಿಂಗು ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಯಾಕಂದ್ರೆ ಸಂಬಂಧಿಕರು ಎಲ್ಲಾರು ಅಯ್ಯೋ ಸಿನಿಮಾ ಇಂಡಸ್ಟ್ರಿಗೆ ಹೋದ್ರೆ ಹಾಳಾಗ್ಬಿಡ್ತಾನೆ, ಸಿನಿಮಾ ಇಂಡಸ್ಟ್ರಿ ಹಂಗೆ ಹಿಂಗೆ ಅದೆಲ್ಲ. ಇಲ್ಲಿಗೆ ಬಂದ್ಮೇಲೆ ಅನ್ನಿಸ್ತು ಅವ್ರು ಹೇಳಿದ್ದೇ ಬೇರೆ, ಇಲ್ಲ ಇರೋದೇ ಬೇರೆ ಅಂತ. ಇಲ್ಲಿ ಕಂಪ್ಲೀಟ್ ಪಾಸಿಟಿವ್ ಇದೆ ಮೇಡಮ್, ಇದು ಕಂಪ್ಲೀಟ್ ಪಾಸಿಟಿವ್ ಫೀಲ್ಡ್, ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ. ಆಮೇಲೆ ಏನಾಯ್ತು, ಹೋಗ್ತಾ 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 ಅವರೇ ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನೇ ವಿಡಿಯೋ ಮಾಡ್ಕೊಂತ ಇದ್ದೆ, ನಾನೇ ಅಲ್ಲಿ ಕ್ಯಾಮ್ರಾ ಇಟ್ಟು ನಾನೇ ಇಲ್ಲಿ ಬಂದು ನಾನೇ ಆಕ್ಟಿಂಗ್ ಮಾಡ್ತಿದ್ದೆ. ಇದೆಲ್ಲ ನೋಡಿದ್ಮೇಲೆ ಇಲ್ಲ ರಾಜ್ ಪ್ರವೀಣ್ ಪಕ್ಕ ಏನಾದ್ರು ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಬರ್ತದೆ. ಹೀರೋ ಮೆಟೀರಿಯಲ್ ಅದಕ್ಕೋಸ್ಕರನೇ ಏನೋ ಒಂದು ಹಾಗೆ ಆಗ್ತಾನೆ ಇವನು ಇಲ್ಲಿ ಅಂತ. ಸ್ಟ್ರಗಲ್ ಬಂತು, ನಂಬರ್ ಆಫ್ ಇಯರ್ಸ್ ಹೋಗ್ತಾ ಇತ್ತು. ಆಮೇಲೆ ಈಗ ಪ್ರೆಸೆಂಟ್ ಏನಿದೆ ಅಂದ್ರೆ ಅವ್ರಿಗೆ ಪಕ್ಕ ನಿಂತೇ ಬಿಡ್ತಾನೆ ಅನ್ನೋ ತರ ಅವ್ರಿಗೆ ಕಾನ್ಫಿಡೆನ್ಸ್. ತಯಾರಿ ಹೇಗಿತ್ತು ಅಂತಂದ್ರೆ ಯಾವ್ದಾದ್ರು ಕ್ಲಾಸ್ಗೆ ಹೋಗಿದ್ರಾ ಅಥವಾ ನೀವೇ ಸ್ವತಃವಾಗಿ? ಮೇಡಮ್ ನಾನು ಬಂದು 7 ವರ್ಷ ಡ್ಯಾನ್ಸರು. ಬ್ರೇಕ್ ಡ್ಯಾನ್ಸು, ಹಿಪ್ ಹಾಪ್, ಪಾಪ್ ಅಂಡ್ ಲಾಕ್, ಈ ತರದ ಎಲ್ಲಾ ಸ್ಟೈಲ್ಸ್ಗಳು ಮಾಡ್ತೀನಿ. ಆಮೇಲೆ ಬೇಸಿಕ್ಲಿ ಡ್ಯಾನ್ಸರು ಮೀನ್ಸ್ ಕಾಲೇಜ್ ಸ್ಟೇಜ್ ಮೇಲೆ ಮಾಡ್ತಿದ್ದೆ, ಮತ್ತೆ ನಾನೇ ಮನೇಲಿ ವಿಡಿಯೋ ಮಾಡ್ಕೊಂಡು ಈ ತರದ್ ಮಾಡ್ತಿದ್ದೆ, ಆ ತರ ಮಾಡ್ತಿದ್ದೆ. ಆಮೇಲೆ ನನಗೆ ಮಾರ್ಷಲ್ ಆರ್ಟ್ಸ್ ಕಲಿತೆ ನಾನು. 1 ವರ್ಷ ಕಂಪ್ಲೀಟ್ ಮಾರ್ಷಲ್ ಆರ್ಟ್ಸ್ ಕಲಿತೆ. ಮಾರ್ಷಲ್ ಆರ್ಟ್ಸ್ ಎಲ್ಲ ಆ ಗುರುಗಳೇ ಹೇಳಿದ್ರು, ಇಲ್ಲ ಮಗ ನಿನಗೆ ಒಳ್ಳೆ ಫೋರ್ಸ್ ಐತೆ, ಬಾಡಿ ಚೆನ್ನಾಗಿ ನೀನ್ ಹೆಂಗ್ ಹೇಳ್ತೀಯ ಹಂಗ್ ಕೇಳುತ್ತೆ ನಿನ್ ಬಾಡಿ. ಮತ್ತೆ ಇನ್ನೊಂದೇನಂದ್ರೆ ಅವ್ರಿಗೆ ಖುಷಿ ಆಗೋದೇನು ಗೊತ್ತಾ ಮೇಡಮ್, ಒಬ್ಬ ಸ್ಟಂಟ್ ಮಾಸ್ಟರ್ಗಾಗ್ಲಿ ಯಾರಿಗಾದ್ರು ನಾವು ಎಕ್ಸ್ಪ್ರೆಷನ್ ಕೊಟ್ಟು ಫೈಟ್ ಮಾಡಬೇಕು. ಒಂದು ಫೈಟಿಂಗ್ ಸೀನ್ ಇದ್ದಾಗ ಸುಮ್ಮನೆ ನಮ್ಮ ಬಾಡಿ ಮೂವ್ಮೆಂಟ್ ಅನ್ನೋ ಬದಲು ನಮ್ಮ ಫೇಸಲ್ಲಿ ಅದು ಫೋರ್ಸ್ ಕಾಣಬೇಕು. ಹಿಂಗೆಲ್ಲ ಬಂದಾಗ ತಯಾರಿ ಮಾಡ್ಕೊತ ಬಂದೆ ನನಗೆ ನಾನೇ. ಮತ್ತು ಆ್ಯಕ್ಟಿಂಗ್ ಇಂಪ್ರೂವ್ಮೆಂಟ್ ಅಂದಾಗ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಅದೇ ನಮ್ಮ ಬೆಸ್ಟ್ ಪಾರ್ಟ್ನರ್. ಕನ್ನಡಿ ಬಿಟ್ಟು ಬೇರೆ ಯಾವುದೂ ಇಲ್ಲ ಬೆಸ್ಟ್ ಪಾರ್ಟ್ನರ್. ಅದ್ರ ಮುಂದೆ ನಿಂತ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಹೇಗೆ ಮ್ಯಾನರಿಸಮ್. ಆ್ಯಕ್ಟಿಂಗ್ ಅಂದ್ರೆ ಏನಂದ್ರೆ ಸುಮ್ಮನೆ ಡೈಲಾಗ್ ಹೇಳೋದಲ್ಲ, ಆ್ಯಕ್ಟಿಂಗ್ ಅಂದ್ರೆ ಮ್ಯಾನರಿಸಮ್. ಈಗ ಒಂದು ಪೊಲೀಸ್ ಪಾತ್ರ ಬರ್ಬೋದು, ಒಬ್ಬ ಕಳ್ಳನ ಪಾತ್ರ ಬರ್ಬೋದು. ಎಲ್ಲಿ ಪೊಲೀಸು ಎಲ್ಲಿ ಕಳ್ಳ,
ಎಲ್ಲಿ ರಾಜ ಎಲ್ಲಿ ಭಿಕ್ಷಿಕ. ಒಬ್ಬ ನಟ ಅಂದ್ರೆ ಎಲ್ಲ ಮಾಡ್ಲೇಬೇಕು, ಅದು ನಮ್ಗೆ ಬ್ಯಾರಿಕೇಡ್ಸ್ ಇಲ್ಲ, ಅದಕ್ಕೆ ನಟನೆಗೆ ಬ್ಯಾರಿಕೇಡ್ಸ್ ಇಲ್ಲ. ಸೊ ಪ್ರಾಕ್ಟೀಸ್ ಮಾಡ್ತಾ 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 ಬಂದೆ. ಮತ್ತೆ ಕೆಲವರು ನನ್ನ ಪರಿಚಯ ಇರುವಂತ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ರಾವುತ ಸಿನಿಮಾ ಡೈರೆಕ್ಟರ್ ಆಗಿರ್ಬೋದು, ಇವರೆಲ್ಲ ಹೇಳ್ತಾ ಬಂದ್ರು, ಹಿಂಟ್ ಕೊಡ್ತಾ ಬಂದ್ರು, ಹಿಂಗೆ ಇರ್ಬೇಕು ಹೀಗೆ ಇರ್ಬೇಕು ಈ ತರ ಹೇಳ್ತಾ ಬಂದ್ರು. ಅಂದ್ರೆ ಈಗ ಅಂದ್ರೆ ಚಿಕ್ಕ ವಯಸ್ಸಿಂದ ನೀವು ಹೇಳಿದ್ರಿ ಅಂದ್ರೆ ಜನನೇ ನಿಮ್ಮನ್ನ ಫೋರ್ಸ್ ಮಾಡಿ ಇಲ್ಲೆಲ್ಲೋ ಒಂದು ನಿನ್ಗೆ ಇಂಥದೊಂದು ಡೆಸ್ಟಿನೇಷನ್ ಇದೆ ಹೋಗು ಅಂತ ಹೇಳಿ ಆದಿ ಮಾಡ್ಕೊಟ್ರು ಅಂತ. ಜೊತೆಲಿ ನಿಮ್ಗೆ ತುಂಬಾ ಇನ್ಸ್ಪೈರ್ ಮಾಡಿದಂತಹ ನಟರು ಯಾರು ಸರ್? ಅಂದ್ರೆ ಅವನು ನೋಡಿ ನಾನು ಹಿಂಗಾಗ್ಬೇಕು. ಮೇಡಮ್, ಈ ಡೈರೆಕ್ಷನ್ ಆಕ್ಟಿಂಗ್ ಅಂತ ಬಂದ್ರೆ ನನಗೆ ಅವತ್ತಿಂದ ಇವತ್ತಿನರು ಶಂಕರ್ ನಾಗ್ ಸರ್. ನನಗೆ ಅವ್ರು ಅಂದ್ರೆ ತುಂಬಾ ಇಷ್ಟ. ಅವ್ರ ಫಿಲಮ್ಗಳು ಏನಂದ್ರೆ ಒಂದು ಸಿನಿಮಾ ಒಂದು ಪ್ಯಾಟ್ರನ್ನು, ಇನ್ನೊಂದು ಸಿನಿಮಾ ಇನ್ನೊಂದು ಪ್ಯಾಟ್ರನ್ನು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದನ್ನ ನೋಡಿ ನಾವೇನ್ ಕಲಿತೀವಿ ಅಂದ್ರೆ ನಾವು ಇದೇ ತರ ಕತೆ ಚೂಸ್ ಮಾಡ್ಕೋಬೇಕಲ್ಲ ಈ ತರ. ಈ ಅವ್ರದ್ದು ಪೀಳಿಗೆ ಆದ್ಮೇಲೆ ನನಗೆ ಶಂಕರ್ ನಾಗ್ ಸರ್ ಇಷ್ಟ, ವಿಷ್ಣುವರ್ಧನ್ ಸರ್ ಇಷ್ಟ, ರಾಜ್ಕುಮಾರ್ ಸರ್ ಇಷ್ಟ. ಬಟ್ ನನಗೆ ಈ ಒಂದು ಪ್ಯಾಟ್ರನ್ ಸೆಲೆಕ್ಷನ್ ಇದೆಯಲ್ಲ ಅದ್ರಲ್ಲಿ ನಂಗೆ ಶಂಕರ್ ನಾಗ್ ಸರ್ ತುಂಬಾ ಇಷ್ಟ. ಆಮೇಲೆ ಕ್ರೇಜ್ ಅಂತ ಬಂದ್ರೆ ಕ್ರೇಜ್ ಕಾ ಬಾಬ್ ಕೌನೆ ಅಂದ್ರೆ ಪುನೀತ್ ರಾಜ್ಕುಮಾರ್. ಆ ಪುನೀತ್ ರಾಜ್ಕುಮಾರ್ ಸರ್, ಅಪ್ಪು ಸರ್ ಅವ್ರದ್ದು ಸಿನಿಮಾ ನೋಡ್ತಾ ಇದ್ರೇನೆ ನಮ್ಗೆ ಒಂಥರ ಗೂಸ್ ಬಂಪ್ಸ್ ಬರೋದು. ಏನದು ಇರುತ್ತೆ, ಹಿಂಗ್ ಒದ್ಕೊಂಡು ಹಿಂಗ್ ಬರ್ತಾರೆ, ಎಂಟ್ರಿ ಕೊಡ್ತಾರೆ, ಆ ಜನಗಳು ಇರೋರೆಲ್ಲ ಕಿರ್ಚಾಡ್ತಿರ್ತಾರೆ, ಅಷ್ಟ ಮುಂದೆ ಆ ಪೋಡಿಯಂ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಇದನ್ನ ನೋಡ್ತಾ ನೋಡ್ತಾ ಹುಚ್ಚು ಬಂದ್ಬಿಡ್ತು ನಮ್ಗೆ. ಇದೊಂಥರ ರೀತಿ ಹುಚ್ಚಿಡ್ದಂಗೆ ಇದು. ಮತ್ತೆ ನಮ್ಗೇನಾಯ್ತು, ಈ ಕೆಲವೊಂದು ಶೂಟಿಂಗ್ ಮಾಡ್ಬೇಕಾದ್ರೆ ಬರೋದು, ಫೋಟೋ ಇಡ್ಸ್ಕೊಳ್ಳೋದು, ಸೆಲ್ಫಿ ಇಡ್ಸ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾರಲ್ಲ ಮೇಡಮ್, ಇದೇನಾಗುತ್ತೆ ನಮ್ಗೊಂಥರ ಒಳಗೊಂಥರ ಅದು ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲ ಏನೋ ಆಗ್ತಾ ಇದೆ ನಮ್ಗೆ, ಅದು ಹಾರ್ಮೋನ್ಸೇ ಚೇಂಜ್ ಆಗ್ಬಿಡುತ್ತೆ ನಮ್ಗೆ. ಸ್ಟಾರ್ಟಿಂಗ್ ಒಂಥರ ಇರ್ತೀವಿ, ಅಯ್ಯೋ ಎಲ್ಲಿ ನಾವೊಂದ್ ಕಡೆ ಇರಬೇಕು, ನಾವು ಜಾಸ್ತಿ ಎಕ್ಸ್ಪೋಸ್ ಆಗ್ಬಾರ್ದು ಅಂತ. ಈ ಹಾರ್ಮೋನ್ ಚೇಂಜ್ ಆಗುತ್ತಲ್ಲ ಈಗ ಎಲ್ಲ ಜನ ಬಂದು, ಅವಾಗ ನಾವೇನ್ ಮಾಡ್ಬಿಡ್ತೀವಿ, ಎಕ್ಸ್ಪೋಸ್ ಆಗ್ಬಿಡ್ತೀವಿ. ಈಗಲಿಂದಾನೇ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಹೌದೌದು, ಈಗಲಿಂದಾನೇ ತಯಾರಿ ಮಾಡ್ಕೊಂತ ಇದೀನಿ. ಜೊತೆಲಿ ಸರ್ ಇದಿಷ್ಟು ಈಗ ನಿಮ್ಮ ಒಂದು ವೈಯಕ್ತಿಕ ಆದ್ರೆ, ಈಗ ರಾವುತ ಸಿನಿಮಾದಲ್ಲಿ ಅಂದ್ರೆ ಏನೆಲ್ಲ ಅಂದ್ರೆ ಚಾಲೆಂಜಸ್ ಇತ್ತು ಅಂತ ಹೇಳಿ, ಈಗ ಒಂದು ಸಿನಿಮಾ ಇದು ನಿಮ್ಗೆ ಅದೇ ಹೊಸದೇ ಫೀಲ್ಡ್ ಇರೋದ್ರಿಂದ ಏನೇನೆಲ್ಲ ಚಾಲೆಂಜಸ್ ಅನುಭವಿಸಿದ್ರಿ? ಮೇಡಮ್, ರಾವುತ ಅಂದ್ರೇನೆ ಚಾಲೆಂಜು. ರಾವುತ ಅಂದ್ರೆ ದೊಡ್ಡ ಚಾಲೆಂಜು. ಒಂದು ಡೈಲಾಗ್ ಚಾಲೆಂಜ್ ಇತ್ತು ನಮ್ಗೆ. ಮತ್ತೆ ನಾವು ಮಾಡಿರೋದು ಕಂಪ್ಲೀಟ್ ಉತ್ತರ ಕರ್ನಾಟಕ. ಯಾರು 500 ವರ್ಷದಿಂದ ಯಾರಿಗೂ ಚಪ್ಪಲಿ ಇರ್ಲಿಲ್ಲ, ನಾವ್ ಯಾರು ಚಪ್ಪಲಿ ಹಾಕಿಲ್ಲ. ಸುಡೋ ಬೆಟ್ಟ ಅದ್ ಹೆಂಗ್ ಸುಡ್ತಿತ್ತು ಅಂದ್ರೆ ಎಲ್ಲರಿಗೂ ಬೊಬ್ಬೆ ಬಂದಿದೆ. ಎಲ್ಲ ಆರ್ಟಿಸ್ಟ್ಗಳು ಕಾಲಲ್ಲಿ ಪ್ರಾಬ್ಲಮ್ ಆಗಿದೆ. ಈ ತರ ಬಿಸಿಲಲ್ಲಿ ನಿಂತ್ಕೊಂಡು, ಮತ್ತೆ ನಮ್ಗೆ ಯಾವ ಫೆಸಿಲಿಟೀಸ್ ಅಲ್ಲಿಲ್ಲ, ನಮ್ಗೆ ಯಾವ ಫೆಸಿಲಿಟೀಸ್ ಇಲ್ಲ. ಎಷ್ಟೋ ಸಾರಿ ಊಟ ಟಿಫನ್ ಇದೆಲ್ಲ ಮರ್ತು ಎಷ್ಟೋ ಸಾರಿ ಮಾಡ್ಬಿಟ್ಟಿದೀವಿ. ಮತ್ತೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ನಾಳಿದ್ ಬೆಳಿಗ್ಗೆ ಕ್ಲೋಸ್ ಆಗೋದು ಶೂಟಿಂಗ್ ಕಂಟಿನ್ಯೂಸ್. ಹಾಗಾದ್ರೆ ಈ ಒಂದು ಸಿನಿಮಾ ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದೀರಾ ಅಂತ? ಕಂಪ್ಲೀಟ್ ಈ ಸಿನಿಮಾ ಬಂದು ಗಂಗಾವತಿಲಿ ಮಾಡಿದೀವಿ, ಆಮೇಲೆ ಕೊಪ್ಪಳದಲ್ಲಿ ಮಾಡಿದೀವಿ, ಎಲ್ಲ ನಮ್ಮ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ. ಮೀನ್ಸ್ ಯಾಕೆ ಅಲ್ಲಿಂಗ್ ಮಾಡ್ತೀವಿ ಅಂದ್ರೆ ಆ ಭಾಷೆಯಲ್ಲಿ ಏನೋ ದಮ್ಮಿದೆ ಮೇಡಮ್. ಆ ಭಾಷೆ, ಆ ಜನ, ಮತ್ತೆ ಅದೊಂಥರ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ ಅದು. ಅಲ್ಲಿನ ಜನ ನೋಡ್ದಿರೋಂಥ ಲೊಕೇಶನ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ. ಅಲ್ಲಿನ ಜನನೇ ನೋಡಿಲ್ದಿರೋಂಥ ಲೊಕೇಶನ್. ಅದಕ್ಕೆ ನಮ್ಮ ಡೈರೆಕ್ಟರ್ ಸಪೋರ್ಟು. ಅವ್ರು ಅದು ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು ನಮ್ಗೆ ಇವತ್ತಿಗೂ ಅದು ಒಂಥರ ಭ್ರಮೆ ತರ ಇದೆ ಆ ಸಿನಿಮಾ. ಯಾಕಂದ್ರೆ ಅದು ಆಧುನಿಕ ಸಿನಿಮಾ ಅಲ್ಲ, ಅದು ಕಂಪ್ಲೀಟ್ ಹಿಸ್ಟಾರಿಕಲ್ ಅಂದಾಗ ಅದೇ ಪ್ಲೇಸಸ್ಗೆ ಹೋಗಿದ್ವಿ. ಓಕೆ ಸರ್, ಜೊತೆಲಿ ನಿಮ್ಮ ಚಿತ್ರತಂಡ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಒಂದು ರಾವುತ ಸಿನಿಮಾ ಬರೀ ಒಂದ್ ಕ್ಯಾರೆಕ್ಟರ್ ಮೇಲೆ ಸಿನಿಮಾ ಮುಗಿಯುವಂತದಲ್ಲ, ಇದರಲ್ಲಿ 3 ಶೇಡ್ಸ್ ಬರುತ್ತೆ ಅಂತ ಹೇಳಿ. ಈಗ ನೀವು ಹೊಸಬ್ರು, ಜೊತೆಲಿ ಇದು ಒಂದ್ ಹೆಂಗಂದ್ರೆ ಅಂದ್ರೆ ಒಂದ್ ಕಡೆ ಚಾಲೆಂಜು ಆಗಿರುತ್ತೆ, ಇನ್ನೊಂದ್ ಕಡೆ ಒಂದೇ ಸಿನಿಮಾದಲ್ಲಿ 3 ಪಾತ್ರಗಳನ್ನ ಅಭಿನಯಿಸುವಂತಹ ಅವಕಾಶ ಕೂಡ. ಹೆಂಗೆ ಈ ಒಂದು ಬದಲಾವಣೆ ಹೆಂಗಿತ್ತು ಅನ್ನೋ ತರ? ಮೇಡಮ್, ಹೆಂಗಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಶಿವಬಸವ ಅಂತ, ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಬಲ್ಲವ ಅಂತ. ಎಲ್ಲಿ ಶಿವಬಸವ ಎಲ್ಲಿ ಬಲ್ಲವ, ಇಬ್ರಿಗೂ ಟೋಟಲಿ ಚೇಂಜ್ ಓವರ್. ಈ ಕ್ಯಾರೆಕ್ಟರ್ ಚೇಂಜ್ ಓವರ್, ಇದಕ್ಕೆಲ್ಲ ನನಗೆ ಸಿನಿಮಾ ಟೀಮ್ ಇಂದ ಸಪೋರ್ಟ್ ತುಂಬಾ ಸಿಕ್ತು. ಏನಂದ್ರೆ ಒಬ್ಬ ನಟನ್ಗೆ ಈಗೋ ಇರಬಾರ್ದು ಮೇಡಮ್. ಯಾವುದೇ ಕಾರಣಕ್ಕೂ ಈಗೋ ಇದ್ರೆ ಆ ಈಗೋ ಅವನನ್ನೇ ಸುಟ್ಬಿಡುತ್ತೆ. ಸೊ ಈಗೋ ಇರಬಾರ್ದು. ನಾವೇನು ಮಾಡಿದೆ, ಎಲ್ಲರೂ ಹೇಳ್ತಾ ಇದ್ದಿದ್ದು ನಾನು ತೊಗೊತಾ ಇದ್ದೆ. ನಾನು ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಇದು ಗೊತ್ತಿತ್ತು. ಸೊ ಅವರೆಲ್ಲ ಹೇಳ್ತಾ ಇದ್ದಾಗ ಹಿಂಗೆ ಬರ್ಬೇಕು ಹಂಗೆ ಬರಬೇಕು, ಆ ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಅಂದಾಗ ನಾನು ಅದನ್ನೇ ತಯಾರಿ ಮಾಡ್ಕೊತಾ ಇದ್ದೆ, ನನ್ನ ಓನ್ ಪರ್ಸ್ನಲಿ ತಯಾರಿ ಮಾಡ್ಕೊತಾ ಇದ್ದೆ ಹಾಗೆ. ಓಕೆ, ಜೊತೆಲಿ ಅಂದ್ರೆ ಈ ಒಂದು ಕತೆ ರಾವುತ ಸಿನಿಮಾ ಏನು ಹೇಳೋಕೆ ಹೊರಟಿದ್ದೀರಾ ಸರ್? ಅದೇ ಮೇಡಮ್, ಇನ್ಫಾರ್ಮೇಶನ್.
ಓಕೆ. ಒಂದು ಎನ್ಸೈಕ್ಲೋಪೀಡಿಯಾ ಅಂತ ನಾನು ಎಲ್ಲೇ ಹೋದ್ರು ಹೇಳೋದು ಇಷ್ಟೇ, ರಾವುತ್ ಅಂದ್ರೆ ಎನ್ಸೈಕ್ಲೋಪೀಡಿಯಾ. ನಿಮ್ಮ ಮನ್ಸಲ್ಲಿ ಏನಾದ್ರು ನೋವಿದ್ರೆ, ನಿಮ್ಗೆ ಏನಾದ್ರೂ ಒಂದು ದುಃಖ ಇದ್ರೆ, ಈ ಸೈಕಾಲಜಿಕಲ್ ಸಿನಿಮಾ ಮೇಡಮ್ ಇದು. ನಿಮ್ಮ ಹೆಂಗಂದ್ರೆ ಸರ್, ಬಿಕಾಸ್ ಏನಂದ್ರೆ ಅಂದ್ರೆ ಸಾವಿರಾರು ಸಿನಿಮಾಗಳು ನಿರ್ಮಾಣ ಆಗುತ್ತೆ. ಸೊ ಅಂದ್ರೆ ಶುಕ್ರವಾರ ಬಂತು ಅಂದ್ರೆ 4-5 ಸಿನಿಮಾ ರಿಲೀಸ್ ಅಂತ ಬಂದ್ ನಿಲ್ಲುತ್ತೆ. ಆ ಒಂದು ಸಾಲುಗಳ ಪೈಕಿ ನಿಮ್ಮ ಒಂದು ಸಿನಿಮಾ ಯಾವ ರೀತಿ ವಿಭಿನ್ನವಾಗಿರುತ್ತೆ, ನೀವ್ ಏನ್ ಹೇಳೋಕ್ ಹೊರಟಿದ್ದೀರಾ? ಏನಂದ್ರೆ ಮೇಡಮ್, ಒಂದು ಥೆರಪಿ ತರ. ಈಗ ನೀವೊಂದು ಎಲ್ಲಾದ್ರೂ ಹೋದಾಗ ಒಂದು ರಿಲ್ಯಾಕ್ಸೇಷನ್ ಬೇಕು ನಿಮ್ಗೆ, ಮತ್ತೆ ನೀವು ಏನೋ ಒಂದು ದುಃಖ ನಿಮ್ಮ ಮನ್ಸಲ್ಲಿ ಇರುತ್ತೆ, ಏನೋ ಆಗಿರೋಂಥ ಘಟನೆ ಇರುತ್ತೆ, ಆ ಘಟನೆ ಕಣ್ ಮುಂದೆ ಬರುತ್ತೆ ನಿಮ್ಗೆ. ಒಂದೊಂದು ಸೀನು ನಾವು ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡಿ ಆ ಸೀನ್ಗಳನ್ನ ಬಿಲ್ಡ್ ಮಾಡಿದೀವಿ. ಒಂದ್ ಥೆರಪಿ ತರ. ಹಿಂಗ್ ಬಂದು ನೀವು ಕೂತ್ಕೊಂಡು ಆಚೆ ಹೋಗ್ಬೇಕಾದ್ರೆ ಒಬ್ರು ಕಣ್ಣಲ್ಲಿ ನೀರ್ ಇರುತ್ತೆ, ಒಬ್ರು ಕಣ್ಣಲ್ಲಿ ನಗು ಇರುತ್ತೆ, ಒಬ್ರು ಕಣ್ಣಲ್ಲಿ ಅಪ್ಪ ನನ್ಗೆ ಇವತ್ತು ಎಷ್ಟೋ ಭಾರ ಕಮ್ಮಿ ಆಯ್ತು, ನನ್ನ ಮನ್ಸಲ್ಲಿರೋ ಭಾರ ತುಂಬಾ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ. ಒಂದ್ ಥೆರಪಿ. ಅದಕ್ಕೋಸ್ಕರ ನಮ್ ಸಿನಿಮಾ ಬಂದ್ ನೋಡ್ಲೇಬೇಕು ಮೇಡಮ್. ನಾವೊಂದ್ ಥೆರಪಿ ಮಾಡೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದೀವಿ, ಅದೇ ರಾವುತ. ಓಕೆ ಸರ್, ಅಂದ್ರೆ ಸಿನಿಮಾ ಅಂದ್ಮೇಲೆ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್, ಅಂದ್ರೆ ಖುಷಿ, ಸುಖ, ದುಃಖ ಎಲ್ಲ ತರದ್ದು, ಅಂದ್ರೆ ನೋಡುವಂತ ಕಣ್ಣಿಗೆ ಒಂದು ಹಿತವಾಗಿರ್ಬೇಕು ಅಂತಾರ. ಎಷ್ಟು ಹಾಡುಗಳಿದೆ, ಎಷ್ಟು ಅವರ್ ಸಿನಿಮಾ ಇದು, ಇದ್ರ ಬಗ್ಗೆ ಹೇಳೋದು? ನಮ್ ಸಿನಿಮಾದಲ್ಲಿ 9 ನವರಸಗಳು ಇದೆ, ಕಂಪ್ಲೀಟ್ ಇದೆ. ಇದರಲ್ಲಿ 3 ಹಾಡುಗಳಿವೆ. ಒಂದು ಬಂದು ನಿಮಗೆ ಇಡೀ ಕತೆ ಹೇಳುವಂತ ಹಾಡು ಒಂದು, ಇನ್ನೊಂದು ಒಂದು ಕ್ಯಾರೆಕ್ಟರೈಸೇಷನ್, ಒಂದು ಶಿವನ ಭಕ್ತರಿಗಂತೂ ಒಳ್ಳೆ ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಮೇನ್ ಏನಂದ್ರೆ ಶಿವಬಸವ ಅಂದ್ರೇನೆ ಅವನೊಂದು ರೀತಿ ಭಕ್ತ, ಹಂಗ ಅನ್ಬಿಟ್ಟು ನಾವು ಕಂಪ್ಲೀಟ್ಲಿ ದೇವ್ರ ಮೇಲೆ ಹೋಗಿಲ್ಲ, ನಾವು ಕಂಪ್ಲೀಟ್ಲಿ ಸ್ಪಿರಿಚುವಲ್ ಹೋಗಿದೀವಿ. ನಿನ್ನಲ್ಲೇ ದೇವ್ರಿದೆ, ಆ ದೇವ್ರನ್ನ ನೀನೇ ಕಂಡ್ಕೋ ಅನ್ನೋದೇ ಸಿನಿಮಾ, ಆ ತರದ್ದು ಹೋಗಿದೀವಿ. ಆಮೇಲೆ ಒಂದು ರೊಮ್ಯಾಂಟಿಕ್ ಡ್ಯೂಯೆಟ್ ಸಾಂಗ್ ಇದೆ, ಅದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಆ ಸಾಂಗು. ತುಂಬಾ ಒಂದು ಒಳ್ಳೆ ಪ್ಯಾಟರ್ನ್ ಆಫ್ ಸಾಂಗ್ಸ್ ಇಟ್ಕೊಂಡಿದೀವಿ. ಈ ಫೈಟ್ಸ್ ಆದ್ರೂ ಆಗಿರ್ಬೋದು, ನಿಮಗೆ ತುಂಬಾ ಆಕ್ಷನ್ ಏನ್ ನೀವು ಕೇಳ್ತೀರಾ, ಒಂದು ಫೈಟ್ಸ್ ಅಂದ್ರೆ ಯಾವ ರೀತಿ ನಿಮ್ಗೆ ಇಮ್ಯಾಜಿನೇಷನ್ ಇರಬೇಕು, ಆ ರೀತಿ ಒಂದು ಫೈಟ್ಸ್ಗಳನ್ನ ನಾವು ಪ್ಲಾನ್ ಮಾಡಿದೀವಿ. ಸಾಂಗ್ಸು ಅದೇ ರೀತಿ ಪ್ಯಾಟರ್ನ್ ಇದೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ, ಜಾಸ್ತಿ ಸಾಂಗ್ಸ್ ಯಾಕೆ ಇಟ್ಟಿಲ್ಲ ಅಂದ್ರೆ, ಕಂಟೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಹೇಳೋದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಾಂಗ್ಸ್ಗಳು ಚೂರು ಲೆಂತ್ಗಳು ಕಮ್ಮಿ ಮಾಡಿ ಬರೀ 3 ಸಾಂಗ್ ಇಟ್ಕೊಂಡಿದೀವಿ ನಮ್ಮ ಸಿನಿಮಾದಲ್ಲಿ. ಸರ್, ಈ ಸಿನಿಮಾದಲ್ಲಿ ಅಂದ್ರೆ ನಿಮ್ಮ ಒಂದು ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲರೂ ಇಂಪಾರ್ಟೆಂಟೇ, ಜೊತೆಗೆ ನಿಮ್ಮ ಕೋಸ್ಟಾರ್ ಕೂಡ ತುಂಬ ಇಂಪಾರ್ಟೆಂಟು. ಲೈಕ್ ಅವ್ರ ಬಗ್ಗೆ ಹೇಳೋದಾದ್ರೆ ಹೆಂಗೆ ತುಂಬ ಲೈಕ್ ನಿಮಗೆ ಹೆಂಗೆ ಕೆಮಿಸ್ಟ್ರಿ ವರ್ಕ್ ಆಗ್ತಿತ್ತು ಅಂತ ಹೇಳಿ. ಈಗ ಬೇರೆದೇ ಮನಸ್ಥಿತಿ ಇರುತ್ತೆ, ಈಗ ಎಲ್ಲರೂ ಹೊಸಬ್ರೆ ಆಗಿರೋದ್ರಿಂದ ಹೆಂಗಿತ್ತು ಅವರ ಜೊತೆಗಿನ ಒಡನಾಟ ಅಂತ? ಅವರೆಲ್ಲ ಹೇಗೆ ಅಂದ್ರೆ ಕಂಪ್ಲೀಟ್ ಎಲ್ಲರೂ ಹಸಿವಿಟ್ಕೊಂಡೇ ಬಂದಿದ್ದೀರಿ. ಈ ಒಂದು ರಾವುತಾಗೆ ಪ್ರತಿಯೊಬ್ರು ಹಸಿವಿಟ್ಕೊಂಡೇ ಬಂದಿದ್ದು. ಅವ್ರು ಹೇಗಿತ್ತು ಅಂದರೆ, ಅವ್ರ ರೆಸ್ಪಾನ್ಸು ನಮಗೆ ಒಂದು, ಈಗ ನಾನು ಏನಾದರೂ ಒಂದು ಮಾಡೋಕ್ಕೆ ಹೋದರೆ ನನಗದು ಸಪೋರ್ಟ್ ಆಗ್ತಿತ್ತು. ಈಗ ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಅದಕ್ಕೆ ಸಪೋರ್ಟಿಂಗ್ ಕೊಡ್ತಿದ್ರು. ಅದಕ್ಕೆ ಆ ಸಪೋರ್ಟಿಂಗ್ ಕೊಟ್ಟಾಗ ಏನಾಗುತ್ತೆ, ಒಬ್ಬ ನಟನಿಗೆ ಅವ್ನು ಏನು ಅನ್ಕೊಂಡಿರ್ತಾನೋ ಅದಕ್ಕಿಂತ 10ರಷ್ಟು ಮಾಡ್ಬೋದು. ಒಬ್ಬ ನಟನಿಗೆ ತಂದೆ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಹೀರೋಯಿನ್ ಭವಾನಿ ಶಂಕರ್ ಅವರಾಗಿರ್ಬೋದು, ಇವರೆಲ್ಲ ಏನಂದರೆ ಒಂದು ತಂದೆ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟರ್ಸು, ಮತ್ತೆ ನನಗೆ ಸಪೋರ್ಟಿಂಗ್ 2 ಕ್ಯಾರೆಕ್ಟರ್ ಜರ್ನಿ ಆಗುತ್ತೆ ನನಗೆ ಸಿನಿಮಾ ಥ್ರೂ ಔಟ್ ಜರ್ನಿ ಆಗುತ್ತೆ. ಇವೆಲ್ಲ ಏನಂದ್ರೆ ಒಂದು ಸಪೋರ್ಟಿಂಗ್, ಒಬ್ಬ ನಟನಿಗೆ ಒಂದು ಕತೆ ಹೇಳಬೇಕು, ಯಾಕಂದ್ರೆ ನಟನೇ ಒಂದು ಕತೆ ಹೇಳೋದು. ಈ ಕತೆ ಹೇಳಬೇಕಾದ್ರೆ ಇವರೆಲ್ಲ ಕತೆಯಲ್ಲಿ ಬಂದಾಗ ಆ ಕತೆಗೆ ಸಪೋರ್ಟ್ ಆಗುತ್ತೆ, ನನಗೂ ಸಪೋರ್ಟ್ ಆಯ್ತು. ಇದು ನನಗೆ ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಆಯ್ತು. ನಮ್ಮ ನಟರ ಬಗ್ಗೆ ಯಾವುದೂ ಇಲ್ಲ, ಹಂಬಲ್ನೆಸ್ ಆಗಿರ್ಬೋದು, ಡೌನ್ ಟು ಅರ್ತ್ ಆಗಿರ್ಬೋದು, ನಮ್ಮ ಡೈರೆಕ್ಟ್ರು ಏನ್ ಹೇಳಿದ್ರು ಅದನ್ನ ಕೇಳಿಸ್ಕೊಂತ ಇದ್ರು. ಒಂದು ಪ್ರಿಪರೇಷನ್ ಇತ್ತು ಮೇಡಮ್ ಎಲ್ಲಾರ್ಗು. ಇವತ್ತು ನಾಳೆ ಸೀನ್ ಏನು ಅಂತ ಯಾರೂ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಯಾರೂ ನಿದ್ದೆ ಮಾಡ್ತಾ ಇರ್ಲಿಲ್ವಾ. ನೆಕ್ಸ್ಟ್ ನಾಳೆ ಸೀನ್ ಏನ್ ನಡೆಯುತ್ತೆ ಆ ಸೀನ್ ಬಗ್ಗೆನೂ ಡಿಸ್ಕಷನ್ ಮಾಡ್ತಾ ಇದ್ವಿ. ಆಗುವಂತ 3 ದಿವಸದ ಮುಂಚೆ ಇರೋದು ಡಿಸ್ಕಷನ್ ಮಾಡ್ತಾ ಇದ್ವಿ. ಮೀನ್ಸ್ ಹೆಂಗಂದ್ರೆ, ನಾವು ಫಸ್ಟ್ ಪ್ರಿಪರೇಷನ್ ಮಾಡ್ಕೊಂತ ಇದ್ವಿ. ನಮ್ಮ ಪ್ರಿಪರೇಷನ್ ಮೇಲೆ ಅಲ್ಲಿ ಫುಟೇಜ್ ಆ ತರ ಕ್ವಾಲಿಟಿ ಬರುತ್ತೆ, ಆ ತರ ನೋಡಕ್ ಚೆನ್ನಾಗಿರುತ್ತೆ. ಈ ಒಂದು ರಾವುತ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಹೊಸಬರ ಹಾಕೊಂಡು ಮಾಡುವಂತ ಸಿನಿಮಾನ ಅಥವಾ ಹಳೆ ತಾರಾಗಣ ಇದೆಯಾ ಸರ್, ಹೇಗೆ ಮೇಡಮ್? ಕತೆ ತುಂಬಾ ಪವರ್ ಇರೋದ್ರಿಂದ, ಸ್ಟ್ರೆಂತ್ ಇರೋದ್ರಿಂದ ನಾವು ಏನ್ ಪ್ಲಾನ್ ಮಾಡ್ಕೊಂಡ್ವಿ, ಓಕೆ ನಾವು ಹೊಸಬ್ರಾದ್ರೂ ಸರಿ, ಹಳೆಯೊಬ್ರಾದ್ರೂ ಸರಿ, ನಮ್ಗೆ ಹೇಳಕ್ ಹೋಗ್ತಿರೋದೇನಂದ್ರೆ ಕಾನ್ಸೆಪ್ಟ್. ನಮ್ ಕಾನ್ಸೆಪ್ಟ್ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ವಿ, ಅದು ನಾವು ಹೇಳೋದಕ್ಕೆ ಹೊಸಬ್ರಾದ್ರೂ ಸರಿ, ಹಳೆಯೊಬ್ರಾದ್ರೂ ಸರಿ. ಈ ಮಾರ್ಕೆಟಿಂಗ್ ಅಂತ ಬಂದಾಗ ಅದು ಕೆಲವೊಂದು ಚೇಂಜಸ್ ಆಗುತ್ತೆ. ಬಟ್ ಸ್ವಲ್ಪ ನಮ್ಗೂ ಬಜೆಟ್ ಬ್ಯಾರಿಯರ್ಗಳಿತ್ತು, ಅವೆಲ್ಲ ಇದ್ದಾಗ ನಾವು ಏನಾದ್ರೂ ಒಂದು ರಿಸ್ಕ್ ಮಾಡ್ಲೇಬೇಕು ಅಂದ್ಬಿಟ್ಟು ನಾವು ಕಂಪ್ಲೀಟ್ ಟೀಮೇ ಹೊಸಬ್ರು. ಕಮರ್ಷಿಯಲ್ ಅನ್ನೋದ್ರಿಂದ ನನಗೆ ಒಂದು ಕ್ವಶನ್, ಈಗ ಒಬ್ಬ ಪ್ರೊಡ್ಯೂಸರು ಒಂದು ವಸ್ತು ಮೇಲೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾರೆ ಸರ್. ಸೊ ಅಂತದೊಂದು ಕ್ವಾಲಿಟಿ ಏನ್ ಇಷ್ಟ ಆಯ್ತು ಅಂತ ಹೇಳಿ?
ಹೇಳಿ ಮೇಡಮ್ ಏನಾದ್ರು ಕೇಳಿದ್ರ ಅವ್ರ ಹತ್ರ ನೀವು? ಮೇಡಮ್ ಮೇನ್ ಏನು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಬಂದು ಅಪ್ಪು ಸರ್ ಅಂತ, ಅವರು ಪುನೀತ್ ರಾಜ್ಕುಮಾರ್ ಹೆಸರೇ ಇಟ್ಕೊಂಡಿದ್ದಾರೆ. ನಮಗೂ ಅವ್ರು ಅಂದ್ರೆ ಇಷ್ಟ. ಅಪ್ಪು ಸರ್ ಯಾವ ತರ ಅಂದ್ರೆ ಒಂದು ಅವ್ರದ್ದು ಕಥೆನ ಫಸ್ಟ್ ಅವರು ಲೈಕ್ ಮಾಡಿಬಿಟ್ರು. ಮೇನ್ ಥಿಂಗ್ ಕತೆ ಲೈಕ್ ಆಗೋಯ್ತು. ಡೈರೆಕ್ಟರ್ಗೆ ಏನೂ ಹೇಳಿಲ್ಲ, ನಮಗೂ ಯಾವುದೇ ರೀತಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ನೀವು ಹಂಗಿರ್ಬೇಕು ಹಿಂಗಿರ್ ಏನೂ ಹೇಳಿಲ್ಲ. ಈ ಹುಚ್ಚು ಕುದುರೆ ಥರ ಓಡೋಕೆ ಬಿಟ್ಬಿಟ್ರು. ನಾವು ಓಡಿ 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 ಕೊನೆಗೆ ಸುಸ್ತಾದ್ಮೇಲೆ ಸರಿ ಆಯ್ತಾ ಚೆನ್ನಾಗಿ ಓಡಿದ್ರ ಅನ್ನೋರು. ಆ ಥರ ಒಂದು ಕ್ಯಾರೆಕ್ಟರ್ ಇರೋದ್ರಿಂದ ಅವರು ತುಂಬ ಹಂಬಲ್ ಆಗಿದ್ದರು. ಅದು ಯಾವುದೇ ರೀತಿ ಅವರು ಇದು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ ನಮ್ಮ ರಾವುತ ಸಿನಿಮಾದಲ್ಲಿ. ನಮ್ಮ ಡೈರೆಕ್ಟ್ರು ಸಿದ್ದು ವಜ್ರಪ್ಪನವರು ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಅಪ್ಪು ಸರ್ ಆಗಿರ್ಬೋದು, ಇವರಿಬ್ಬರೂ ನಮ್ಗೆ ಎಲ್ಲೂ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ನೀವು ಇಷ್ಟೇ ಮಾತಾಡಬೇಕು ಇಷ್ಟೇ ಮಾಡಬೇಕು ಅಂತ ಇಲ್ಲ. ಈಗ ಎಲ್ಲೋ ಒಂದು ಕಡೆ ನನಗೆ ಸೇರಿಸ್ಕೋಬೇಕಂತ ಇರುತ್ತೆ, ಡೈಲಾಗ್ ಒಂದು 2-3 ಪದ ಜಾಸ್ತಿ ಸೇರಿಸ್ಕೊಂಡಿರ್ತೀನಿ, ಅವ್ರು ಬೆಟರ್ ದನ್ ಅನ್ಸಿದ್ರೆ ಅವ್ರು ಅದನ್ನ ತಗೊಂತಾ ಇದ್ರು. ನಮ್ಮ ಇಡೀ ಟೀಮಲ್ಲಿ ಯಾರಿಗೂ ಈಗೋ ಇಲ್ಲ ಮೇಡಮ್, ಎಲ್ಲಾರು ಒಂದು ಒಗ್ಗಟ್ಟಿಂದ ಕೂಡಿ ಮಾಡಿರುವಂತ ಸಿನಿಮಾ ರಾವುತ. ಸರ್ ಕೊನೆಯದಾಗಿ ಅಂದ್ರೆ ಪ್ಯಾನ್ ಇಂಡಿಯಾ ಅಂತ ಒಂದು ಸದ್ಯ ಏನಿದೆ ಅಂತಂತ ದೊಡ್ಡ ನಟರು ಈಗ 5 ಭಾಷೆಗಳಲ್ಲಿ ನೀವು ಕೇಳ್ತಾ ಇರ್ಬೋದು, ದಕ್ಷಿಣ ಭಾಷೆ ಅಂದ್ರೆ ದಕ್ಷಿಣ ಪ್ರಾಂತ್ಯದ 5 ಭಾಷೆಗಳಲ್ಲೂ ಕಾಣಿಸ್ಕೊಳ್ತಿದ್ದಾರೆ. ಅಂಥದ್ರ ಮಧ್ಯದಲ್ಲಿ ನಿಮ್ಮದೊಂದು ಅಂದ್ರೆ ಒಂದೇ ಭಾಷೆಯಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಕ್ ಹೊರಟಿದೀವಿ ಅನ್ನೋಂಥ ಟೈಮಲ್ಲಿ ಇದು ಹೆಂಗೆ ಪ್ಯಾನ್ ಇಂಡಿಯಾ ಅನ್ನೋದು ನಿಮಗೆ ಏನಾದ್ರು ತೊಡಕಾಗುತ್ತಾ ನಿಮ್ಮ ಸಿನಿಮಾಗೆ ಅಥವಾ ಕೈ ಹಿಡಿಯುತ್ತಾ ಅಂತ? ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಏನಂದ್ರೆ ಮೇಡಮ್, ಒಂದು ಸಿನಿಮಾ ಅಷ್ಟೇ. ಆ ಸಿನಿಮಾನ ಲ್ಯಾಂಗ್ವೇಜಸ್ ಏನಿರುತ್ತೋ ಅದನ್ನ ಚೇಂಜ್ ಮಾಡ್ತಾರೆ. ಈಗ ತೆಲುಗು ಸಿನಿಮಾದವ್ರಿಗೆ ಕೆಲವೊಂದು ಫೈಟ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಒತ್ತು ಕೊಡ್ತಾರೆ. ಫೈಟ್ಸ್ ಆಗಿರ್ಬೋದು, ಆಕ್ಷನ್ ಸೀಕ್ವೆನ್ಸ್ ತೆಲುಗು ಸಿನಿಮಾಗೆ ಜಾಸ್ತಿ ಒತ್ತಿರುತ್ತೆ. ನಮ್ಮ ಬಾಲಿವುಡ್ ಅಂತ ಬಂದಾಗ ಗ್ಲಾಮರ್ ಇಸ್ ದ ಮೇನ್ ಆಸ್ಪೆಕ್ಟ್ ಅವ್ರಿಗೆ, ಬಾಲಿವುಡ್ ಅವ್ರಿಗೆ. ನಿಮಗೆ ತಮಿಳ್ ಸಿನಿಮಾ ಬಂದಾಗ ಸ್ಟೋರಿ, ಮಲಯಾಳಂ ಸಿನಿಮಾ ಬಂದಾಗ ಮೇಕಿಂಗ್, ಇದಿಷ್ಟು ನೀವು ಕೊಟ್ರೆ ನಮ್ದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಪ್ಯಾನ್ ಇಂಡಿಯಾ ಅಂದ್ರೆ ನಥಿಂಗ್ ಬಟ್ ಲ್ಯಾಂಗ್ವೇಜಸ್ ಮಾಡ್ತಾ ಹೋಗೋದು. ರಾವುತನೂ ಪ್ಲಾನ್ ಇದೆ ಒಂದು 3-4 ಲ್ಯಾಂಗ್ವೇಜಸ್ ಮಾಡಬೇಕು ಅಂತ. ಬಟ್ ಈ ಆಡಿಯನ್ಸ್ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂದ್ರೆ ಪ್ಯಾನ್ ಇಂಡಿಯಾ ಅಂದ್ರೆ ದೊಡ್ಡ ಬಜೆಟ್ ಅಂತ. ಪ್ಯಾನ್ ಇಂಡಿಯಾ ಅಂದ್ರೆ ದೊಡ್ಡ ಬಜೆಟ್ ಅಲ್ಲ. ಪ್ಯಾನ್ ಇಂಡಿಯಾ ಅಂದ್ರೆ 5 ಲ್ಯಾಂಗ್ವೇಜಸ್, ಈಗ 5 ಆಗ್ಲಿ 10 ಆಗ್ಲಿ ಎಷ್ಟೇ ಆಗ್ಲಿ ಲ್ಯಾಂಗ್ವೇಜಸ್. ಇಂಗ್ಲಿಷಲ್ಲಿ ಬೇಕಂದ್ರೆ ರಾವುತ ಕೊಡ್ಬೋದು. ಯಾವ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲದೆ ಇರೋದು ಪ್ಯಾನ್ ಇಂಡಿಯಾ ಸಿನಿಮಾ. ನೀವು ಇಷ್ಟು ಜನಕ್ಕೂ ಇಷ್ಟು ಆಡಿಯನ್ಸ್ಗೂ ಇಷ್ಟ ಆಗಂಗ್ ಮಾಡೋದೇ ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಅದು ನೀವು ಗೆಲ್ತೀರಾ ಅನ್ನೋ ನಂಬಿಕೆ ಇದೆ. 100% ಇದೆ, 100% ಇದೆ. ಮತ್ತೆ ನಾವು ಏನಂದ್ರೆ 10 ಕಲ್ಲು ಹೊಡಿತಿಲ್ಲ, ಒಂದೇ ಕಲ್ಲು ಹೊಡಿತಿದೀವಿ, ಗುರಿ ಇಟ್ಟು ಹೊಡಿತಾ ಇದೀವಿ. 10 ಕಲ್ಲು ಹೊಡೆದ್ರೆ ಏನಾಗುತ್ತೆ, ಒಂದ್ ಕಡೆ ಬೀಳ್ಬೋದು, ಒಂದ್ ಕಡೆ ಬೀಳದೆ ಇರ್ಬೋದು. ನಾವು ಗುರಿ ಇಟ್ಟಿರೋದು ಒಂದೇ. ಇಲ್ಲಿ ನಮ್ದು ಕರೆಕ್ಟಾಗಿ ಏಮ್ ಸಕ್ಸಸ್ ಆದ್ಮೇಲೆ ಬೇಕಾದ್ರೆ 5 ಅಲ್ಲ 20 ಕಲ್ಲು ಹೊಡಿತೀವಿ. ಎಸ್, ಥ್ಯಾಂಕ್ ಯು ಸರ್. ಅಂದ್ರೆ ಕೊನೆಯದಾಗಿ ಅಂದ್ರೆ ಈ ಒಂದು ರಾವುತ ಸಿನಿಮಾ ಜನ ಯಾಕೆ ಬಂದು ನೋಡ್ಬೇಕು, ಥಿಯೇಟರ್ಗೆ ಯಾಕೆ ಬಂದು ನೋಡ್ಬೇಕು? ಮೇಡಮ್ ಒಂಥರ ಸ್ಟ್ರೆಸ್ ಇಲ್ಲದು. ರಾವುತ ಅಂದರೆ ನಿಮಗೆ ಕಂಪ್ಲೀಟ್ ಏನೋ ಒಂದು ಸಿಂಪಲ್ ಆಗಿ ಮರ ಸುತ್ತ ಕತೆ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಏನೋ ಒಂದೇ ವಿಚಾರ ಇಟ್ಕೊಂಡು ಮಾಡಿಲ್ಲ. ನಿಮ್ಮ ಜೀವನ ನಮ್ಮ ಸಿನಿಮಾದಲ್ಲಿ ಕಾಣುತ್ತೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಆಘಾತ ಆಗಿರ್ಬೋದು, ಒಂದು ಖುಷಿ ಆಗಿರ್ಬೋದು, ಒಂದು ದುಃಖ ಆಗಿರ್ಬೋದು, ಕೋಪ ಬಂದಿರೋದಿರ್ಬೋದು, ಏನಾದರೂ ಒಂದು ಇರ್ಬೋದು, ಅದು ಆ ಒಂದು ಅಂಶನ ನಮ್ಮ ಸಿನಿಮಾದಲ್ಲಿ ನಾವು ಇಟ್ಟಿದ್ದೀವಿ. ಸೊ ಅದೆಲ್ಲೋ ಒಂದು ಕಡೆ ನಿಮಗೆ ಟಚ್ ಆಗುತ್ತೆ. ನೀವು ರಾವುತ ಸಿನಿಮಾದಿಂದ ನೋಡೋದ್ರಿಂದ ಏನು ಅಡ್ವಾಂಟೇಜು ಅಂದರೆ ನಿಮ್ಮನ್ನು ನೀವೇ ಬದಲಾಯಿಸ್ಕೋಬೋದು. ಏನಂದ್ರೆ ಒಬ್ಬ ಮನುಷ್ಯನಲ್ಲಿ ಬದಲಾವಣೆ ಆಗುವಂತ ಕ್ಯಾರೆಕ್ಟರ್ಗಳು ತುಂಬಾ ಇರ್ತವೆ. ಸೊ ಅದು ಏನೇನು ಬದಲಾವಣೆ ಆಗ್ಬೇಕು, ಯಾವ್ಯಾವ ತರ ಆಗ್ಬೇಕು ಅಂದಾಗ ಅವನಿಗೊಂದು ಗೈಡೆನ್ಸ್ ಬೇಕೇ ಬೇಕು ಮೇಡಮ್. ಆ ಗೈಡೆನ್ಸ್ ಕಂಪ್ಲೀಟ್ ಆಗಿ ರಾವುತದಲ್ಲಿ ಕೊಟ್ಟಿದ್ದೀವಿ. ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೊಟ್ಟಿಗೆ ಬಂದು ಮಾತನಾಡಿದಕ್ಕೆ. ಅಂದರೆ ಕೊನೆಯದಾಗಿ ನಮ್ಮ ಕನ್ನಡವನ್ನು ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಎಲ್ಲ ಹೊಸಬ್ರು ಬರ್ತಿದ್ದಾರೆ, ಕಂಪ್ಲೀಟ್ ಒಂದು ಒಳ್ಳೊಳ್ಳೆ ಸಿನಿಮಾ ಇಟ್ಕೊಂಡು ಬರ್ತಿದ್ದಾರೆ. ನಿಮಗೆ ನಿಜವಾಗ್ಲೂ ಆ ಸಿನಿಮಾ ಇಷ್ಟ ಅನಿಸ್ತು ಅಂದರೆ, ನಿಮ್ಗೆ ನಿಜವಾಗ್ಲೂ ಅದು ವರ್ತ್ ಅನ್ಸಿದ್ರೆ, ನೀವು ಕೊಡೋ ದುಡ್ಡಿಗೆ ವರ್ತ್ ಅನ್ಸಿದ್ರೆ ದಯವಿಟ್ಟು ಆ ಸಿನಿಮಾಗಳನ್ನ ಬೆಳೆಸಿ. ಬರೀ ಮೊಬೈಲಲ್ಲಿ ನೋಡಿದ್ರೆ ಏನೂ ಸಿಗಲ್ಲ. ನೀವು ಪ್ರತಿಯೊಂದು ಆ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ 70mm ಸ್ಕ್ರೀನ್ ಆಗಿರ್ಬೋದು, ಆ 7.1 ಇದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಅದ್ರಲ್ಲಿ ನೋಡಿದಾಗ ಸಿನಿಮಾ ಫೀಲ್ ಆಗೋದೇ ಬೇರೆ ರೀತಿ. ನೀವು ಮೊಬೈಲಲ್ಲಿ ನೋಡಿದಾಗ ಕಣ್ಣೀರ್ ಬರಲ್ಲ ಮೇಡಮ್, ಮೊಬೈಲಲ್ಲಿ ನೋಡಿದಾಗ ಖುಷಿ ಆಗಲ್ಲ, ಒಂದು ಏನು ಫೀಲ್ ಬರಲ್ಲ. ಅದು ಥಿಯೇಟರ್ ಅಲ್ಲೇ ನೋಡಬೇಕು. ಪೈರಸಿ ಅಂತೂ ದಯವಿಟ್ಟು ಮಾಡಬೇಡಿ. ಮತ್ತೆ ಯಾವುದೇ ಕಾರಣಕ್ಕೂ ಈ ಮೊಬೈಲ್ ಸ್ಕ್ರೀನ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಡಿ. ಬನ್ನಿ. ಖಂಡಿತ ಸರ್, ರಾವುತ ಸಿನಿಮಾ ಯಶಸ್ಸು ಕಾಣಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ ನಮ್ಮ ವಾಹಿನಿಯಿಂದ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್.